ಅಮೆರಿಕ ಅನ್ನುವ ದೇಶಕ್ಕೆ ಶತ್ರುವಾಗೋದು ಜಾಸ್ತಿ ಡೇಂಜರಾ ಅಥವಾ ಅಮೆರಿಕಾಗೆ ಫ್ರೆಂಡ್ ಆಗೋದು ಜಾಸ್ತಿ ಡೇಂಜರಾ? ನಿಮಗೆ ಈ ಪ್ರಶ್ನೆ ಕೇಳಿದ್ರೆ ಏನ್ ಗುರು ಇದು, ಅಮೆರಿಕಾದಂತಹ ಸೂಪರ್ ಪವರ್ ದೇಶದ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಲಾಟ್ರಿ ಹೊಡೆದ ಹಾಗೆ ಅಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ಇಡೀ ಪ್ರಪಂಚದ ಜಿಯೋ ಪಾಲಿಟಿಕ್ಸ್ ನಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ. ಖುದ್ದು ಅಮೆರಿಕಾದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹೆನ್ರಿ ಕಿಸೆಂಜರ್ ಒಮ್ಮೆ ಒಂದು ಭಯಾನಕ ಮಾತು ಹೇಳಿದ್ರು. ಇಟ್ ಮೇ ಬಿ ಡೇಂಜರಸ್ ಟು ಬಿ ಅಮೆರಿಕಾಸ್ ಎನಿಮಿ ಬಟ್ ಟು ಬಿ ಅಮೆರಿಕಾಸ್ ಫ್ರೆಂಡ್ ಈಸ್ ಫೇಟಲ್. ಅಂದ್ರೆ ಅಮೆರಿಕಾಗೆ ಶತ್ರುವಾಗೋದು ಡೇಂಜರ್ ಇರಬಹುದು, ಆದರೆ ಅದರ ಜೊತೆ ದೋಸ್ತಿ ಮಾಡ್ಕೊಂಡ್ರೆ ಪ್ರಾಣಕ್ಕೆ ಕಂಟಕ ಗ್ಯಾರಂಟಿ. ಅದು ಅಳಿವು ಉಳಿವಿನ ಪ್ರಶ್ನೆ. ಅಂತಹ ವಿಷ ಸರ್ಪ ಈ ಅಮೆರಿಕ. ಅದೀಗ ಮತ್ತೆ ಪ್ರೂವ್ ಆಗಿದೆ. ಇವತ್ತು ಪಾಪಿಗಳ ಕೂಪವಾಗಿರುವ ಪಕ್ಕದ ಪಾಕಿಸ್ತಾನದ ಪರಿಸ್ಥಿತಿಯನ್ನ ನೋಡಿದ್ರೆ ಹೆನ್ರಿ ಕಿಸೆಂಜರ್ ಹೇಳಿದ ಮಾತು 100ಕ್ಕೆ 100 ಸತ್ಯ ಅನಿಸ್ತಿದೆ. ಅಮೆರಿಕಾಗೆ ಬಕೆಟ್ ಹಿಡಿದು ಡೊನಾಲ್ಡ್ ಟ್ರಂಪ್ ಅನ್ನ ಕುರುಡಾಗಿ ನಂಬಿ ಪಾಕ್ನ ಸೋ ಕಾಲ್ಡ್ ಫೀಲ್ಡ್ ಮಾರ್ಷಲ್ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮುಚ್ಚಿದ ಕೋಣೆಯಲ್ಲಿ ಔತಣ ಕೂಟ ಮಾಡಿ ಟ್ರಂಪ್ ಹೇಳಿದ ದಾರಿಯಲ್ಲೇ ದೇಶವನ್ನ ಎಳ್ಕೊಂಡೋಗಿ ಈಗ ಅದೇ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಧ್ವಂಸ ಆಗುವ ಹಂತಕ್ಕೆ ಬಂದು ನಿಂತಿದೆ. ಇಡೀ ದೇಶದ ಆರ್ಥಿಕತೆಯೇ ಇವತ್ತು ಕೊಲ್ಯಾಪ್ಸ್ ಆಗುವ ಹೊಸ್ತಿಲಿಗೆ ಬಂದು ನಿಂತಿದೆ. ನೀವು ನಂಬಲ್ಲ, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಇತ್ತೀಚೆಗೆ ತಲೆ ಮೇಲೆ ಕೈ ಹೊತ್ತು ಒಂದು ಶಾಕಿಂಗ್ ಸತ್ಯ ಬಿಚ್ಚಿಟ್ಟಿದ್ದಾರೆ. ಕೇವಲ ಕೆಲವೇ ವಾರಗಳಲ್ಲಿ ಪಾಕಿಸ್ತಾನದ ಪೆಟ್ರೋಲಿಯಂ ಆಮದಿನ ಖರ್ಚು ಬಿಲ್ $300 ಮಿಲಿಯನ್ ನಿಂದ $800 ಮಿಲಿಯನ್ ಜಂಪ್ ಆಗಿದೆ. ಅಂದ್ರೆ ಬರೋಬ್ಬರಿ 167% ಏರಿಕೆ. ಇದು ಹರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಸೃಷ್ಟಿಯಾದ್ಮೇಲೆ ಬಂದಿರುವ ಹೊರೆ. ಮುಸ್ಲಿಂ ರಾಷ್ಟ್ರಗಳೇ ಪಾಕಿಸ್ತಾನಕ್ಕೆ ಪೆಟ್ರೋಲಿಯಂ ಕೊಡ್ತಿಲ್ಲ. ದೇಶದಲ್ಲಿ ಕಾಸಿಲ್ಲ, ಫಾರಿನ್ ರಿಸರ್ವ್ ಆಲ್ಮೋಸ್ಟ್ ಖಾಲಿಯಾಗಿದೆ. ಜನ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಎಲ್ಲದಕ್ಕೂ ಮೇನ್ ಕಾರಣ ಅಮೆರಿಕದ ಫ್ರೆಂಡ್ಶಿಪ್. ಹಾಗಿದ್ರೆ ಅಮೆರಿಕದ ದೋಸ್ತಿಯಿಂದಾಗಿ ಪಾಕಿಸ್ತಾನ ಹೇಗೆ ಮತ್ತೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ? ಅಮೆರಿಕದ ಇರಾನ್ ಸ್ಟ್ರಾಟಜಿಯಿಂದ ಪಾಕಿಸ್ತಾನ ಹೇಗೆ ಬರ್ಬಾದ್ ಆಗ್ತಿದೆ? ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಂಬರ್ಸ್ ಮತ್ತು ಟೇಬಲ್ಸ್ ಸಮೇತ ಇವತ್ತಿನ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಅಷ್ಟಕ್ಕೂ ಏನಿದು ವಿಚಾರ? ಜಿಯೋ ಪಾಲಿಟಿಕ್ಸ್ ನಲ್ಲಿ ಆಸಕ್ತಿ ಇರೋರು ಜಗತ್ತಲ್ಲಿ ಈಗ ಏನಾಗ್ತಿದೆ ಅನ್ನೋದನ್ನ ನೋಡೇ ಇರ್ತೀರಾ. ಅಮೆರಿಕ ಇಸ್ರೇಲ್ಗಳ ಮತ್ತು ಇರಾನ್ ನಡುವೆ ಮೊದಲು ಡೈರೆಕ್ಟ್ ವಾರ್, ಹರ್ಮುಜ್ ಜಲಸಂಧಿ ಬಂದ್, ಆಮೇಲೆ ಅರ್ಥವಿಲ್ಲದ ಸೀಸ್ ಫೈರ್ ನಾಟಕ. ಈಗಲೂ ಇರಾನ್ ಮೇಲೆ ಮಿಸೈಲ್ಗಳು ಬೀಳ್ತಾನೆ ಇವೆ. ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧಗಳು ಟೈಟ್ ಆಗ್ತಾನೆ ಇವೆ. ಇದೆಲ್ಲದರ ಡೈರೆಕ್ಟ್ ಸೈಡ್ ಎಫೆಕ್ಟ್ ಭಾರತ ಸೇರಿ ಇಡೀ ಜಗತ್ತಿನ ಮೇಲೆ ಆಗ್ತಿದೆ. ಅದರಲ್ಲೂ ಅಮೆರಿಕವನ್ನ ನಂಬಿದ್ದಕ್ಕೆ ಎಕಾನಮಿಯೇ ಕಿತ್ಕೊಂಡೋಗೋ ದಾರುಣ ಪರಿಸ್ಥಿತಿ ಬಂದಿರೋದು ನೆರೆಯ ಪಾಕಿಸ್ತಾನಕ್ಕೆ. ಬನ್ನಿ ನೇರವಾಗಿ ಡೇಟಾ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಟೇಬಲ್ ಗಮನಿಸಿ. ಇದರಲ್ಲಿ ಪಾಕಿಸ್ತಾನದ ಕಳೆದ 5 ವರ್ಷದ ಆರ್ಥಿಕ ಪರಿಸ್ಥಿತಿಯ ಕಂಪ್ಲೀಟ್ ಚಿತ್ರಣವನ್ನ ನೀವು ನೋಡಬಹುದು. ಅದರಲ್ಲೂ ಜಸ್ಟ್ 2025 ಹಾಗೂ ಈ ವರ್ಷದ ಅಂಕಿಅಂಶಗಳನ್ನ ಗಮನಿಸಿ. ಕಳೆದ ವರ್ಷದ ಒಪ್ಯಾಕ್ನ ಆಯಿಲ್ ಇಂಪೋರ್ಟ್ ಬಿಲ್ $18 ಬಿಲಿಯನ್ ಇತ್ತು. ಆದರೆ ಈ ವರ್ಷ ಬರೋಬ್ಬರಿ $28.9 ಬಿಲಿಯನ್ ಶೂಟಪ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಡೀ ವರ್ಷ ಪಾಕಿಸ್ತಾನ ತನ್ನ ರಫ್ತುಗಳಿಂದ ಸಂಪಾದನೆ ಮಾಡೋದು ಬರೀ $29.8 ಬಿಲಿಯನ್. ಅಂದ್ರೆ ಇಡೀ ದೇಶ ಕಷ್ಟಪಟ್ಟು ದುಡಿಯುವ ದುಡ್ಡೆಲ್ಲ ಬರೀ ಪೆಟ್ರೋಲ್ ಡೀಸೆಲ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಖಾಲಿ ಆಗ್ತಿದೆ. ಜೊತೆಗೆ ಪಾಕ್ನ ಫೋರೆಕ್ಸ್ ರಿಸರ್ವ್ ಅಂದ್ರೆ ವಿದೇಶಿ ವಿನಿಮಯ ನಿಧಿ ನೋಡೋದಾದ್ರೆ ಒಂದೇ ವರ್ಷಕ್ಕೆ $11.4 ಬಿಲಿಯನ್ ನಿಂದ $8.2 ಬಿಲಿಯನ್ ಕುಸಿದಿದೆ. ಇದು ಕಳೆದ ವರ್ಷದಲ್ಲೇ ಲೋಯೆಸ್ಟ್. ಆಪರೇಷನ್ ಸಿಂಧೂರ ಟೈಮ್ನಲ್ಲಿ ಪಾಕಿಸ್ತಾನ ಅಷ್ಟು ಹೊಡೆತ ತಿಂದಿದ್ರು. ಈ ಮಟ್ಟಕ್ಕೆ ಫೋರೆಕ್ಸ್ ರಿಸರ್ವ್ ಕುಸಿದಿರಲಿಲ್ಲ. ಆದರೆ ಈಗ ಕೇವಲ 2 ತಿಂಗಳಿಗೆ ಆಗುವಷ್ಟು ಮಾತ್ರ ವಿದೇಶಾಂಗ ನಿಧಿಯನ್ನ ಉಳಿಸಿಕೊಂಡಿದೆ. IMF ರೂಲ್ಸ್ ಪ್ರಕಾರ ಕನಿಷ್ಠ 3 ತಿಂಗಳ ಬ್ಯಾಕಪ್ ಇರಬೇಕು. ಆದರೆ ಪಾಕಿಸ್ತಾನ ಇವತ್ತು ಕಂಪ್ಲೀಟ್ ರೆಡ್ ಅಲರ್ಟ್ ನಲ್ಲಿದೆ. ಜೊತೆಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ನೋಡಿ, ಕಳೆದ ವರ್ಷ 14% ಇತ್ತು. ಆದರೆ ಒಂದೇ ವರ್ಷಕ್ಕೆ ಡಬಲ್ ಆಗಿ 28.7% ದಾಟಿದೆ. ಅಲ್ಲಿನ ಸಾಮಾನ್ಯ ಜನ ಊಟಕ್ಕೂ ಒದ್ದಾಡ್ತಿದ್ದಾರೆ. ಇದು ಒಂದು ವಿಚಾರ ಆಯ್ತು. ಈಗ ಮೇನ್ ಪಾಯಿಂಟ್ಗೆ ಬರೋಣ. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ. ಜೊತೆಗೆ ಜಗತ್ತಿನ ತೈಲ ಉತ್ಪಾದಕ ರಾಷ್ಟ್ರಗಳೆಲ್ಲ ಆಲ್ಮೋಸ್ಟ್ ಮುಸ್ಲಿಂ ರಾಷ್ಟ್ರಗಳೇ. ಅದರಲ್ಲೂ ಎಲ್ಲರೂ ಪಾಕಿಸ್ತಾನಕ್ಕೆ ನೆರೆ ಹೊರೆಯವರು. ಇರಾನ್ ಅಂತೂ ಪಾಕಿಸ್ತಾನದ ಜೊತೆಗೆ ದೊಡ್ಡ ಗಡಿ ಶೇರ್ ಮಾಡಿಕೊಳ್ಳುತ್ತೆ.
ಸೌದಿ ಅರೇಬಿಯಾ ಜೊತೆಗಂತೂ ಭಾರಿ ದೋಸ್ತಿ. ಅರಬ್ನಲ್ಲಿ ಇಸ್ಲಾಮಿಕ್ ನ್ಯಾಟೋ ನಿರ್ಮಾಣ ಮಾಡುವ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವ ಪಾಕಿಸ್ತಾನ ಅದೇ ದೇಶಗಳಿಂದ ಕಮ್ಮಿ ಬೆಲೆಗೆ ಪೆಟ್ರೋಲಿಯಂ ತರೋದಕ್ಕೆ ಆಗ್ತಿಲ್ಲ. ಯಾಕೆ? ಕಾರಣ ಅಮೆರಿಕ. ಪಾಕಿಸ್ತಾನ ಇವತ್ತು ಇಸ್ಲಾಮಿಕ್ ಜಗತ್ತಿನ ನಾಯಕನಾಗೋಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು, ಅಮೆರಿಕದ ಕೈಗೊಂಬೆ ಆಗಿರೋದು ಅಷ್ಟೇ ಸತ್ಯ. ಆ ಸಂಬಂಧ ಪಾಕಿಸ್ತಾನಕ್ಕೆ ಯಾವ ರೀತಿ ವೀಕ್ನೆಸ್ಗಳನ್ನ ಸೃಷ್ಟಿ ಮಾಡಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಸ್ಟ್ರಕ್ಚರಲ್ ವೀಕ್ನೆಸ್, ಅಂದ್ರೆ ಪಾಕ್ನ ಸಿಸ್ಟಮ್ನಲ್ಲಿರುವ ವೀಕ್ನೆಸ್. ಅಮೆರಿಕದ ಹಿಡಿತಾ ಇರುವ IMF ಅಥವಾ ವಿಶ್ವ ಬ್ಯಾಂಕ್ನಂತಹ ವಿದೇಶಿ ಸಂಸ್ಥೆಗಳು ಕೊಡುವ ಸಾಲದ ಮೇಲೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ. ಪ್ರತಿದಿನ ಬಳಸುವ ಇಂಧನಕ್ಕೂ ಸಾಲ ಬೇಕು. ಭೌಗೋಳಿಕವಾಗಿ ಗಲ್ಫ್ ರಾಷ್ಟ್ರಗಳ ಪಕ್ಕದಲ್ಲೇ ಇದ್ರು ಪಾಕಿಸ್ತಾನದಲ್ಲಿ ಪೆಟ್ರೋಲಿಯಂ ಉತ್ಪಾದನೆಯಾಗಲ್ಲ. ತನ್ನ ಒಟ್ಟಾರೆ ಪೆಟ್ರೋಲಿಯಂ ಅಗತ್ಯಕ್ಕೆ ಬರೋಬ್ಬರಿ 85-90% ಗಲ್ಫ್ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಗಲ್ಫ್ನಿಂದ ಬರುವ ತೈಲವೆಲ್ಲ ಸಾಲದಲ್ಲೇ ಬರೋದು. ಹಾಗಾಗಿ ಪಾಕ್ ಇಂಧನ ವಲಯದಲ್ಲಿರುವ ಸರ್ಕ್ಯುಲರ್ ಡೆಪ್ಟ್ ಬರೋಬ್ಬರಿ 4.5 ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿಗೆ ತಲುಪಿದೆ. ಅಂದ್ರೆ ಪಾಕಿಸ್ತಾನದ ಪವರ್ ಸೆಕ್ಟರ್ ಕಂಪ್ಲೀಟ್ ಆಗಿ ನಷ್ಟದಲ್ಲಿದೆ. ಆದರೂ ಇಂಧನ ಬೇಕೇ ಬೇಕಲ್ಲ, ಅದಕ್ಕೆ ಅಮೆರಿಕ ಮತ್ತೆ ಸಾಲ ಕೊಡುತ್ತೆ. ಅಂದ್ರೆ IMF ಸಾಲ ಕೊಡುತ್ತೆ. ಇದು ಕಂಡೀಷನ್ಗಳಿರುವ ಸಾಲ. ಹಣ ಬೇಕಂದ್ರೆ ಪಾಕ್ ಸರ್ಕಾರ ತನ್ನ ಜನರಿಗೆ ಸಬ್ಸಿಡಿ ಕೊಡುವಂತಿಲ್ಲ. ನಮ್ಮ ದೇಶದ ತರ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ಪರಿಣಾಮ ಜಾಗತಿಕ ಕಚ್ಚಾ ತೈಲ ದರ ಹೆಚ್ಚಾದ ತಕ್ಷಣ ಅದು ನೇರವಾಗಿ ಅಲ್ಲಿನ ಜನಸಾಮಾನ್ಯರ ಮೇಲೆ ಹೊರೆಯಾಗಿ ಬೀಳ್ತಿದೆ. ಸಾರಿಗೆ ವೆಚ್ಚ ಹೆಚ್ಚಾಗ್ತಿದೆ. ಆಹಾರ ಪದಾರ್ಥಗಳ ಬೆಲೆ ಕೂಡ 15-20% ಜಾಸ್ತಿ ಆಗಿದೆ. ಇದು ಅಮೆರಿಕ ಜೊತೆಗಿನ ಆರ್ಥಿಕ ಅವಲಂಬನೆಗೆ ಸಿಕ್ಕಿರುವ ವರ. ಇನ್ನು ಮಿಲಿಟರಿಗೆ ಸಂಬಂಧಿಸಿದಂತೆ ಸಿಕ್ಕಿರುವ ವರವನ್ನ ನೋಡೋಣ. ಅಮೆರಿಕ ಇರಾನ್ ಸಂಘರ್ಷ, ಹರ್ಮುಜ್ ಶಾಕ್, ಇದರ ಜೊತೆಗೆ $7 ಬಿಲಿಯನ್ IMF ಸಾಲ ಪ್ಲಸ್ ಬೇರೆ ಬೇರೆ ಸಾಲ ಸೇರ್ಕೊಂಡಿದೆ. ಪಾಕ್ನ ಆಯಿಲ್ ಬಿಲ್ ಒಂದೇ ವರ್ಷಕ್ಕೆ 167% ಏರಿಕೆಯಾಗಿದೆ. 28-30% ಇನ್ಫ್ಲೇಷನ್ ಇದೆ. ಅಂದ್ರೆ ಪಾಕಿಸ್ತಾನ ದಿನೇ ದಿನೇ ಅಮೆರಿಕದ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಹೋಗ್ತಿದೆ. ಹಾಗಾಗಿ ಅಲ್ಲಿನ ಎಕಾನಮಿ ಮೇಲಿನ ಸಿವಿಯಾರಿಟಿ ಹೈಯೆಸ್ಟ್, ಅಂದ್ರೆ 5ಕ್ಕೆ 5 ಸ್ಟಾರ್ ಇದೆ. ಇದರ ಅರ್ಥ ಏನು? ಅಮೆರಿಕ ಯಾರ ಜೊತೆ ಮಿಲಿಟರಿ ದೋಸ್ತಿ ಮಾಡ್ಕೊಳ್ಳುತ್ತೋ ಆ ದೇಶಗಳೆಲ್ಲ ಒಂದಲ್ಲ ಒಂದು ದಿನ ದೊಡ್ಡ ಎಕಾನಮಿಕ್ ಕ್ರೈಸಿಸ್ಗೆ ಸಿಲುಕಲೇಬೇಕು. ಇದ್ರ ಜೊತೆಗೆ ಸ್ನೇಹಿತರೆ, ಪಾಕಿಸ್ತಾನ ಇವತ್ತು ಇರಾನ್ ಅಮೆರಿಕ ಯುದ್ಧದ ವಿಚಾರದಲ್ಲಿ ದೊಡ್ಡ ರಾಜತಾಂತ್ರಿಕ ಚಕ್ರ ವ್ಯೂಹವೊಂದರಲ್ಲಿ ಸಿಕ್ಕಾಕೊಂಡಿದೆ. ಕಾರಣ ಪಾಕ್ ಇರಾನ್ ಒಟ್ಟಾಗಿ ರೆಡಿ ಮಾಡ್ತಿರುವ ಇರಾನ್ ಪಾಕಿಸ್ತಾನ್ ಗ್ಯಾಸ್ ಪೈಪ್ಲೈನ್ ಯೋಜನೆ. ಇದು ಪಾಕಿಸ್ತಾನ 1995ರಿಂದ ಇರಾನ್ ಜೊತೆಗೆ ಮಾಡ್ತಿರುವ ಪ್ರಾಜೆಕ್ಟ್. ಅಫ್ಘಾನ್ ಯುದ್ಧದ ಸಲುವಾಗಿ ಅಮೆರಿಕ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡೋದಕ್ಕೆ ಮುಂಚೆನೆ ಈ ಪ್ರಾಜೆಕ್ಟ್ ಶುರುವಾಯಿತು. ಆದರೆ ಇವತ್ತಿಗೂ ಈ ಪ್ರಾಜೆಕ್ಟ್ ವಿಚಾರವಾಗಿ ಅಮೆರಿಕ ಸ್ಯಾಂಕ್ಷನ್ ವಿಧಿಸುವ ಹೆದರಿಕೆ ಪಾಕಿಸ್ತಾನಕ್ಕೆ ಇದೆ. ಭಯಬಿಟ್ಟು ಪ್ರಾಜೆಕ್ಟ್ ಕೆಲಸ ಮಾಡಿ ಅಮೆರಿಕವನ್ನ ಎದುರು ಹಾಕೊಂಡ್ರೆ IMF ಸಾಲ ಸಿಗಲ್ಲ. ಆದ್ರೆ ಅತ್ತ ಇರಾನ್ ಕೂಡ ನೀನು ಪ್ರಾಜೆಕ್ಟ್ ಮುಗಿಸದಿದ್ರೆ $18 ಬಿಲಿಯನ್ ದಂಡ ಕಟ್ಟು ಅಂತ ಪಾಕಿಸ್ತಾನದ ಕುತ್ತಿಗೆಗೆ ಕೈ ಇಟ್ಟಿದೆ. ಸೊ ಈ ವಿಚಾರದಲ್ಲಿ ಅಮೆರಿಕ ಇರಾನ್ ಮಧ್ಯೆ ಪಾಕಿಸ್ತಾನ ಡಿಪ್ಲೊಮ್ಯಾಟಿಕ್ ಆಗಿ ಸ್ಯಾಂಡ್ವಿಚ್ ಆಗಿದೆ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಡೇಟಾ ನೋಡಿ ಸ್ನೇಹಿತರೆ. ಈಗ ಸದ್ಯ ಹರ್ಮುಜ್ ಪರಿಸ್ಥಿತಿ ಇರುವಾಗ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾದ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಪಾಕಿಸ್ತಾನ ಎಷ್ಟು ವೀಕ್ ಆಗಿದೆ ಅನ್ನೋದನ್ನ ಈ ಟೇಬಲ್ ನಮಗೆ ಕ್ಲಿಯರ್ ಆಗಿ ಹೇಳ್ತಿದೆ. ನೀವು ನೋಡ್ತಿರಬಹುದು, ಭಾರತ ಕೂಡ 85% ಆಯಿಲ್ ಇಂಪೋರ್ಟ್ ಮಾಡುತ್ತೆ. ಆದರೆ ನಮ್ಮ ಹತ್ರ $640 ಬಿಲಿಯನ್ ಗಿಂತಲೂ ಹೆಚ್ಚು ಫಾರೆಕ್ಸ್ ರಿಸರ್ವ್ ಇದೆ. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ, ಭಾರತ ರೆಸಿಲಿಯಂಟ್ ಆಗಿದೆ ಅಂತ ಈ ಡೇಟಾ ಹೇಳ್ತಿದೆ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಮಾಡರೇಟ್ ಅಂದ್ರೆ ಮಧ್ಯಮ ಗಾತ್ರದ ಸಿವಿಯಾರಿಟಿ ಇದೆ. ಇಂಡೋನೇಷಿಯಾ ಸ್ಟೇಬಲ್ ಇದೆ. ಶ್ರೀಲಂಕಾ ಆರ್ಥಿಕತೆ ಈಗಾಗಲೇ ಕೊಲ್ಯಾಪ್ಸ್ ಆಗಿದೆ. ಕೊನೆಯದಾಗಿ ಪಾಕಿಸ್ತಾನದ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಆರ್ಥಿಕತೆ ಪತನ ಆಗಬಹುದು. ಪಾಕಿಸ್ತಾನ ಮಾತ್ರ ಕಂಪ್ಲೀಟ್ ಕ್ರಿಟಿಕಲ್ ಸ್ಟೇಜ್ನಲ್ಲಿದೆ. ಕೊನೆಯದಾಗಿ ಸ್ನೇಹಿತರೆ, ಈ ಹಿಂದೆ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿರುವ ಬಿಲಿಯನ್ ಗಟ್ಟಲೆ ದುಡ್ಡೇ ಅದಕ್ಕೆ ಶಾಪ ಆಗಿದೆ. 1980ರ ದಶಕದಲ್ಲಿ ಅಫ್ಘಾನಿಸ್ತಾನದ ಸೋವಿಯತ್ ಒಕ್ಕೂಟದ ವಿರುದ್ಧ ಹೋರಾಡೋದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ಬರೋಬ್ಬರಿ $8.5 ಬಿಲಿಯನ್ ಹರಿಸಿತ್ತು. ಆಮೇಲೆ ಅಮೆರಿಕ ಅವಳಿ ಕಟ್ಟಡದ ಮೇಲೆ ದಾಳಿ ಆದ ಮೇಲೆ ಭಯೋತ್ಪಾದನೆ ನಿರ್ಮೂಲನೆ ಹೆಸರಿನಲ್ಲಿ 2001ರಿಂದ 2011ರ ನಡುವೆ ಬರೋಬ್ಬರಿ $20 ಬಿಲಿಯನ್ ಕೊಡ್ತು. ಆದರೆ ಪಾಕಿಸ್ತಾನ ಆ ದುಡ್ಡನ್ನ ತೆಗೆದುಕೊಂಡು ಯಾವುದೇ ಇಂಡಸ್ಟ್ರಿ ಕಟ್ಟಲಿಲ್ಲ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲಿಲ್ಲ, ಟ್ಯಾಕ್ಸ್ ಸಿಸ್ಟಮ್ ರೆಡಿ ಮಾಡಲಿಲ್ಲ, ಬರೀ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಬೆಳೆಸಿತು. ಅಮೆರಿಕ ಅಗತ್ಯ ಬಿದ್ದಾಗ ದುಡ್ಡು ಕೊಟ್ಟರು, ಅಗತ್ಯ ಮುಗಿದ ತಕ್ಷಣ ಕೈ ಬಿಡ್ತು. ಪಾಕಿಸ್ತಾನಕ್ಕೆ ಉಡುಗೊರೆಯಾಗಿ ಸಿಕ್ಕಿದ್ದು ಎಕ್ಸ್ಟ್ರಾ ಭಯೋತ್ಪಾದನೆ ಮಾತ್ರ. ಪಾಕಿಸ್ತಾನ ಕಳೆದ 66 ವರ್ಷಗಳಲ್ಲಿ
ಬರೋಬ್ಬರಿ 24 ಬಾರಿ IMF ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಅಂದ್ರೆ ಅದರ ಡಿಪೆಂಡೆನ್ಸಿ ಎಷ್ಟಿದೆ ನೋಡಿ. ಸೊ ಈ ಇಡೀ ರಿಪೋರ್ಟ್ನಿಂದ ನಾವು ಕಲಿಬೇಕಿರುವ ಪಾಠ ಏನು? ಹೆನ್ರಿ ಕಿಸೆಂಜರ್ ಹೇಳಿದ ಆ ಕಹಿ ಸತ್ಯ ಭವಿಷ್ಯವಾಣಿಯ ತರ ನಿಜವಾಗಿದೆ. ದೊಡ್ಡ ದೊಡ್ಡ ಸೂಪರ್ ಪವರ್ ದೇಶಗಳ ಜಗಳದ ಮಧ್ಯೆ ಸಿಕ್ಕಾಕೊಳ್ಳುವ ದೇಶಗಳಿಗೆ ಬರುವ ಪರಿಸ್ಥಿತಿ ಇದೇನೆ. ಪಾಕಿಸ್ತಾನದ ಇವತ್ತಿನ ಈ ದುಸ್ಥಿತಿಗೆ ಕೇವಲ ಇಂಧನ ಬೆಲೆ ಏರಿಕೆ ಕಾರಣವಲ್ಲ, ಬದಲಿಗೆ ದಶಕಗಳಿಂದ ಅಮೆರಿಕವನ್ನ ನಂಬಿ ಸ್ವಂತ ಕಾಲಿನ ಮೇಲೆ ನಿಲ್ಲದೆ ದೇಶದ ಎಕಾನಮಿಯನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿಕೊಂಡಿದ್ದೇ ಅಸಲಿ ಕಾರಣ. ಬೇರೆ ದೇಶಗಳ ಸಾಲದ ಮೇಲೆ, ಮಿಲಿಟರಿ ನೆರವಿನ ಮೇಲೆ ಬದುಕು ನಡೆಸುವ ದೇಶಗಳ ಭವಿಷ್ಯ ಹೇಗೆ ನಾಶವಾಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನವೇ ದೊಡ್ಡ ಸಾಕ್ಷಿ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಮೆರಿಕಾದ ದೋಸ್ತಿ ನಿಜಕ್ಕೂ ಡೇಂಜರಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.